ಡಿಸೈನರ್ಸ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಸಿಂಪಲ್ ಆರ್ಗೆನ್ಸಾ ಫ್ರಾಕ್ಗೆ ಇನ್ನೊಂದು ವೆರೈಟಿ ಆಫ್ ಫ್ಲವರ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮಗೆ ಬೇಸಿಕ್ ಫ್ಲವರ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಅದನ್ನ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅಲ್ಲಿದೆ, ಹೋಗಿ ನೋಡಿ. ಹಾಗೆ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ. ನೋಡಿ, ಪ್ಲೇನ್ ಆರ್ಗೆನ್ಸಾ ಫ್ರಾಕ್ ಇದು. ಈ ಆರ್ಗೆನ್ಸಾ ಫ್ರಾಕ್ ಮೇಲೆ ನಾವು ಸಿಂಪಲ್ ವೇಸ್ಟ್ ಲೈನ್ ಆಗಿರ್ಬೋದು ಇಲ್ಲ ನೆಕ್ ಲೈನ್ ಆಗಿರ್ಬೋದು ನಿಮ್ಗೆ ಹೇಗೆ ಇನ್ನೊಂದು ವೆರೈಟಿ ಆಫ್ ಫ್ಲವರ್ ನ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಒಂದು ಪ್ಲೇನ್ ಶೀಟ್ ತಗೊಳ್ಳಿ. ಒಂದು ಪ್ಲೇನ್ ಶೀಟ್ ತಗೊಂಡು ಈ ತರ ಒಂದು ಆಬ್ಜೆಕ್ಟ್ ಏನಾದ್ರೂ ಇಟ್ಕೊಂಡು ಸರ್ಕಲ್ ಶೇಪ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ನೀವು ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಬಹುದು. ಇದಕ್ಕಿಂತ ಚಿಕ್ಕದು ಇಲ್ಲ ಇದಕ್ಕಿಂತ ನಿಮ್ಗೆ ದೊಡ್ಡ ಫ್ಲವರ್ ಬೇಕಾ, ದೊಡ್ಡ ಫ್ಲವರ್ ಮಾಡ್ಕೊಳಕ್ಕೆ ನೀವು ಸೈಜಸ್ ಮಾಡ್ಕೋಬಹುದು. ನೋಡಿ, ಈ ತರ ಸರ್ಕಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನನ್ಗೀಗ ಈ ಸೈಜ್ ಫ್ಲವರ್ ಬೇಕು, ಆದ್ರಿಂದ ನಾನು ಈ ಸೈಜ್ ಅಲ್ಲಿ ಕ್ಲಾತ್ ನ ಕಟ್ ಮಾಡ್ಕೊಂತೀನಿ. ನೋಡಿ, ನಾನು ಸೇಮ್ ಆರ್ಗೆನ್ಸಾನೇ ತಗೊಂಡಿದ್ದೀನಿ ಪ್ಲೇನ್ ಮೇಲೆ. ನಿಮಗ್ ಬೇಕಂದ್ರೆ ಯಾವ್ದಾದ್ರು ಕಲರ್ಸ್ ಆಡ್ ಆನ್ ಮಾಡ್ಕೋಬೇಕಂದ್ರೆ ಕಲರ್ಸ್ ಫ್ಯಾಬ್ರಿಕ್ಸ್ ನ ತಗೊಂಡು ನೀವು ಕಲರ್ಸ್ ಫ್ಯಾಬ್ರಿಕ್ಸ್ ಅಲ್ಲೂ ಮಾಡ್ಕೊಳ್ಬಹುದು. ಈಗ ನಾನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ಫ್ಯಾಬ್ರಿಕ್ ನ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾನೇನ್ ಕಟ್ ಮಾಡ್ಕೊಂಡಿದ್ದೀನಿ ಈ ಸರ್ಕಲ್ ಇದನ್ನ ಫ್ಯಾಬ್ರಿಕ್ ಮೇಲೆ ಇಟ್ಟು ಸಿಸರ್ ಇಂದ ಈಗ ಆ ಶೇಪ್ಗೆನೆ ಕಟ್ ಮಾಡ್ಕೊಳ್ತೀನಿ. ನಾನು ಕಿಡ್ಸ್ ಫ್ರಾಕ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ಫ್ಲವರ್ ಮಾಡೋಣ, ವೇಸ್ಟ್ ಲೈನ್ಗೆ ಆಮೇಲೆ ನೆಕ್ ಲೈನ್ಗೆ ಆ ಥರ, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಎಕ್ಸ್ಟ್ರಾಸ್ ಬಂದ್ರೇನು ಹೀಗೆ ಕಟ್ ಮಾಡ್ಕೊಳ್ಳಿ. ನೋಡ್ರಲ್ಲ, ಈಗ ಸರ್ಕಲ್ ಆಗಿ ಈ ತರ ನಿಮ್ಗೆ ಸಿಗತ್ತೆ. ಈಗ ನಾವು ಫುಲ್ ಸರ್ಕಲ್ ಅಲ್ಲಿ ನಾವೇನ್ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಫ್ ಸರ್ಕಲ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ತರ ಹಾಫ್ ಸರ್ಕಲ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇನ್ನ ಹಾಫ್ ಸರ್ಕಲ್ ಫೋಲ್ಡ್ ಮಾಡ್ಕೊಂಡಾಗ ನಮ್ಗೆ ಈ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಪೆಟಲ್ ರೆಡಿ ಆಗುತ್ತೆ. ಈ ಪೆಟಲ್ ನ ನಾವು ಸೂಜಿಯಿಂದ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಹೀಗೆ ಒಂದು ಪೆಟಲ್ ನ ಸ್ಟಿಚ್ ಮಾಡ್ಕೋಬೇಕು. ಇದು ಒಂದು ಪೆಟಲ್. ಇವಾಗ ನೆಕ್ಸ್ಟ್ ಫ್ಲವರ್ನ ನಾವು ಹಾಗೆ ತಗೊಂಡು ಹಾಫ್ ಸರ್ಕಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಹಾಫ್ ಸರ್ಕಲ್, ಆಗ ಇನ್ನೂ ಒಂದು ಪೆಟಲ್ ರೆಡಿ ಆಗುತ್ತೆ. ಇದೇ ರೀತಿ ನೋಡಿ, ಇದನ್ನ ಹೀಗೆ ಎಳೆದು ನಾವು ಈ ರೀತಿ ಪೆಟಲ್ಸ್ನ ಕೂರಿಸ್ಬೇಕಾಗತ್ತೆ. ಒಂದೊಂದ್ಸಲ ಬಿಚ್ಕೊಂಡು ಬಿಡುತ್ತೆ, ನಾವಾಗ ಮತ್ತೆ ಅದನ್ನ ರೀಸ್ಟಿಚ್ ಮಾಡ್ಕೋಬೇಕು. ಹೀಗೆ ನೋಡಿ, ಎಳೆದು ಈ ಥರ ಸ್ಟಿಚ್ ಮಾಡ್ಕೊಂಡಾಗ ಅದು ರಿಮೂವ್ ಆಗಲ್ಲ. ಓಕೆನಾ? ಅದೇ ರೀತಿ ನಾವು ಎಲ್ಲ ಫ್ಲವರ್ಸ್ನು ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಪೆಟಲ್ಸ್ ತರ ರೆಡಿ ಮಾಡಿಕೊಂಡು ಸೂಜಿಯಿಂದ ರೆಡಿ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ನೋಡಿ, ಎಲ್ಲ ಪೆಟಲ್ಸು ಸೇರಿ ಎಷ್ಟು ಬ್ಯೂಟಿಫುಲ್ ಫ್ಲವರ್ ಆಗಿದೆ ಅಂತ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಈ ಫ್ರಾಕ್ ಮೇಲೆನೆ ಹಾಕ್ಬೇಕಾಗುತ್ತೆ. ನಾವಿಲ್ಲಿ ನಾಟ್ ಮಾಡ್ಕೊಂಡಾಗ್ಲಿ ಇದನ್ನ ಸೆಪರೇಟ್ ಆಗಿ ರೆಡಿ ಮಾಡ್ಕೊಂಡಾಗ್ಲಿ ಹಾಕಕ್ಕಾಗಲ್ಲ. ನೋಡಿ, ಫ್ರಾಕ್ ತಗೊಳ್ತೀನಿ ನಾನು. ಏನ್ ವೇಸ್ಟ್ ಲೈನ್ ಇದೆ ಅದಕ್ಕೆ
ಇದನ್ನ ಟೈಟ್ ಮಾಡಿಕೊಂಡು ವೇಸ್ಟ್ ಲೈನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈ ಎಡ್ಜಿಂದ ಈ ಸೂಜಿನ ವೇಸ್ಟ್ ಲೈನ್ ಒಳಗಡೆ ಹೀಗೆ ಸೇರಿಸಿ ಹೀಗೆ ಟೈಟಾಗಿ ಎಳಿಬೇಕು. ನೋಡಿ, ಟೈಟಾಗಿ ಎಳೆದಾಗ ನಿಮ್ಗೆ ಆ ಫ್ಲವರ್ ಕಾಣಿಸುತ್ತೆ. ಓಕೆನಾ? ಆಮೇಲೆ ನಾಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ವೇಸ್ಟ್ ಲೈನ್ಗೆ ಇನ್ನಷ್ಟು ಫ್ಲವರ್ಸ್ನ ಹಾಕಕ್ಕೆ ನೋಡಿದ್ರಲ್ಲ ಈ ಪ್ಲೇನ್ ಆರ್ಗನ್ಸಾ ಫ್ರಾಕ್ ಮೇಲೆ ಹೇಗೆ ನಾನು ಈ ವೆರೈಟಿ ಆಫ್ ಫ್ಲವರ್ ನಾನು ಹಾಕಿದ್ದೀನಿ ಅಂತ. ನಾನು ಜಸ್ಟ್ ವೇಸ್ಟ್ ಲೈನಿಂಗ್ ಮಾತ್ರ ಹಾಕಿದ್ದೀನಿ. ನೀವು ನೆಕ್ ಲೈನ್ ಆಗಿರ್ಬೋದು, ಆಲ್ ಓವರ್ ದ ಫ್ರಾಕ್ ಆಗಿರ್ಬೋದು ಹಾಕ್ಬೋದು. ಅದೇ ರೀತಿ ನಿಮ್ಗೆ ಜಸ್ಟ್
1 ಫ್ಲವರ್ ಬೇಕು ಅಂದ್ರೆ ನೀವು ಈ ಸೈಜ್ ಗಿಂತ ಇನ್ನೂ ದೊಡ್ಡ ಸರ್ಕಲ್ ಮಾಡ್ಕೊಂಡು ಆ ಸೈಜ್ ಫ್ಲವರ್ ನ ನೀವು ಸೆಂಟರ್ ಅಲ್ಲಿ ಇಡ್ಬೋದು, ಸೈಡ್ ಅಲ್ಲಿ ಇಡ್ಬೋದು, ಇಲ್ಲ ಜಸ್ಟ್ ನಮ್ಗೆ 3 ಫ್ಲವರ್ಸ್ ಬೇಕು ಅಂದ್ರೆ ಜಸ್ಟ್ ವೇಸ್ಟ್ ಲೈನ್ ಅಲ್ಲಿ 3 ಫ್ಲವರ್ಸ್ ನೀವು ಇಡ್ಬೋದು. ಇದೇ ರೀತಿ ಒಳ್ಳೆ ಕಂಟೆಂಟ್ ಗಳನ್ನ ನೀವು ನೆಕ್ಸ್ಟ್ ವಿಡಿಯೋದಲ್ಲೂ ನೋಡ್ಬೋದು. ಯಾವ ವಿಡಿಯೋಸ್ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಈ ಫ್ಲವರ್ಸ್ ನ ನೀವೇನಾದ್ರೂ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗ್ ಬಂತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.